ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. 3 ಗಂಟೆ ಸುಮಾರು ಟೈಮು. ಮಕ್ಕಳು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಇಲ್ಲಿ ನಾನು ತರಕಾರಿ ತರಿಸಿದ್ದೆ. ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ, ಹಾಗಾಗಿ ತರಕಾರಿ ತರಿಸಿದ್ದೆ. ಬೆಂಡೆಕಾಯಿ, ಹಾಗಲಕಾಯಿ ಮತ್ತು ನೋಕೋಲು, ಮೂಲಂಗಿ, ಮಶ್ರೂಮು ಇವುಗಳನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ತರಕಾರಿನೆಲ್ಲ ನೆಟ್ ಬ್ಯಾಗ್ಸು ಅಥವಾ ಬಟ್ಟೆದ ಬ್ಯಾಗ್ ಬರುತ್ತಲ್ವ ಅದರಲ್ಲಿ, ಇಲ್ಲಾಂದರೆ ಮೀಶೋದಲ್ಲೆಲ್ಲ ಇವಾಗ ಸಿಗುತ್ತೆ ಸ್ಟೋರೇಜ್ ಬಾಕ್ಸು, ಆ ಥರ ಅದರಲ್ಲಿ ಇಟ್ಟರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ತರಕಾರಿ. ಇಲ್ಲಾಂದರೆ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನೀರು ಒಳಗಡೆ ಹಬೆ ಥರ ಇರುತ್ತಲ್ವ, ಅದೆಲ್ಲ ತರಕಾರಿ ಮೇಲೆ ಬಿದ್ದು ಬೇಗ ಕೊಳ್ತೋಗುತ್ತೆ. ಏನಂದರೆ ಯಾವ ಕೆಲಸ ಎಲ್ಲನ ಇರಲಿ ಫಸ್ಟು ನನಗೆ ಎಲ್ಲ ಎತ್ತಿಟ್ಬಿಡ್ಬೇಕು ನೀಟಾಗಿ. ತರಕಾರಿ ಅಥವಾ ಗ್ರೋಸರಿ ಆಗಲಿ, ಫ್ರೂಟ್ಸ್ ಆಗಲಿ, ಯಾವುದೇ ಆಗಲಿ ನೀಟಾಗಿ ಎಲ್ಲ ಎತ್ತಿಟ್ಬಿಟ್ಟು ಬೇರೆ ಕೆಲಸ ಮಾಡೋದು. ಯಾಕಂದರೆ ಅದು ಫಸ್ಟ್ ತಂದು ಅಲ್ಲಿ ಸ್ವಲ್ಪ ಹೊತ್ತಿಟ್ಟು ಇಲ್ಲಿ ಸ್ವಲ್ಪ ಹೊತ್ತಿಟ್ಟು ಅದು ಹಾಳಾಗಿ ಹೋಗೋ ಅಷ್ಟರಲ್ಲಿ ಇದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಡೋ ಅಷ್ಟರಲ್ಲಿ ಅದು ಸ್ವಲ್ಪ ಹೋಗ್ಬಿಟ್ಟಿರುತ್ತೆ. ಅವಾಗ ಎಲ್ಲಿ ತುಂಬ ದಿನ ಫ್ರೆಶ್ ಆಗಿರುತ್ತೆ ಹೇಳ್ರಿ ತರಕಾರಿ. ಅದಕ್ಕೋಸ್ಕರ ನೋಡಿ ಈ ಥರ ಬ್ಯಾಗ್ಸ್ ತೋರಿಸ್ತಾ ಇದ್ದೀನಿ, ನೆಟ್ ಬ್ಯಾಗ್ಸು. ಈ ಥರದ್ರಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ತರಕಾರಿಗಳು. ನನಗೆ ಫ್ರೆಶ್ ಆಗಿದ್ರೆ ಹಂಗೆ ಹಸಿದೆ ತಿನ್ನೋಕೆ ಇಷ್ಟ ಆಗುತ್ತೆ. ಸಾರಿಗೆ ಹಾಕಿದ್ರೆ ಒಂದು ಸ್ವಲ್ಪ ತಿನ್ನೋದು ಕಮ್ಮಿನೇ ನಾನು ತರಕಾರಿ. ನಮ್ಮ ಮನೆಯಲ್ಲಿ ಮಕ್ಕಳು ತಿಂತಾರೆ ಅಂತ ಹೇಳೋಕ್ಕಾಗಲ್ಲ, ತಿನ್ನೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಥರ ಪಲಾವು ಇಲ್ಲ ವೆಜಿಟೇಬಲ್ ಬಿರಿಯಾನಿ ಆ ಥರ ಮಾಡಿದಾಗ ತಿಂತಾರೆ. ಅದು ಬಿಟ್ಟರೆ ಸಾಂಬಾರಿಗೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ. ಹಾಗಲಕಾಯಿ ಗೊಜ್ಜು ಮಾಡಿದ್ರೆ ಮಾತ್ರ ಎಲ್ಲರೂ ತಿಂತೀವಿ, ಯಾಕಂದರೆ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಮತ್ತು ಮಶ್ರೂಮ್ ಕೂಡ ತರಿಸಿದ್ದೆ ಇವತ್ತಿನ ಡಿನ್ನರ್ಗೆ. ನಿಮ್ಮ ಮನೇಲೂ ಹೀಗೇನಾ ಮಕ್ಕಳು ತರಕಾರಿ ತಿನ್ನೋದಿಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಕ್ಕಳು ಇದೇ ಥರ ಅನ್ಕೋತೀನಿ. ಇವಾಗೆಲ್ಲ ಎಲ್ಲರ ಮನೇಲಿ ಫ್ರಿಜ್ ಇರುತ್ತೆ, ತರಕಾರಿ ಮೇಂಟೈನ್ ಮಾಡೋದು ಏನು ಕಷ್ಟ ಆಗಲ್ಲ. ಅವಾಗೆಲ್ಲ ಫ್ರಿಜ್ ಇರ್ತಾ ಇರಲಿಲ್ಲ, ಆವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಲ್ವಾ. ಇವಾಗೆಲ್ಲ ಆಯಿತು ಎತ್ತಿಟ್ಟಿದ್ದು, ಎತ್ಕೊಂಡೋಗಿ ಇಡಬೇಕು ಫ್ರಿಜ್ ಒಳಗಡೆ. ಇವಾಗೆಲ್ಲ ಆಯಿತು, ಫ್ರಿಜ್ಜಲ್ಲಿ ಎತ್ತಿಕ್ಬೇಕೀಗ. ನೆಕ್ಸ್ಟು ಫ್ರೂಟ್ಸ್ ಹಂಗೆ ಎತ್ತಿಕ್ಕೊತಾ ಇದ್ದೀನಿ. ಫ್ರೂಟ್ಸು ಸ್ಕೂಲ್ ಇದ್ದಿದ್ರೆ ಬೇಗ ಖಾಲಿಯಾಗಿರೋದು, ಇವಾಗ ಸ್ಕೂಲ್ ಇಲ್ವಲ್ಲ ಅದಕ್ಕೆ ಸ್ವಲ್ಪ ಹಂಗೆ ಇದೆ. ಇಲ್ಲಾಂದಿದೆ ತಂದವಾಗಲೇ ಬಾಳೆಹಣ್ಣೆಲ್ಲ ಖಾಲಿಯಾಗಿರೋದು. ಈ ಬಾಳೆಹಣ್ಣು ಸ್ವಲ್ಪ ಹಣ್ಣು ಜಾಸ್ತಿ ಆಗಿದ್ದರೆ ಈ ಚಿಕ್ಕ ನೊಣ ಬರುತ್ತೆ ನೋಡಿ, ಅದು ಬೀಳುತ್ತೆ. ಅದೇನೋ ಹೋಗೋದಕ್ಕೆ ಒಂದು ಟಿಪ್ ಇದ್ದರೆ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ಅದು ಬಾಳೆಹಣ್ಣು ಇಟ್ಟರೆ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಏನೇನೋ ಕವರ್ ಮಾಡ್ತೀನಿ. ಇವಾಗ ಡಿನ್ನರ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೇ ಹೇಳ್ದಂಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು. ಮಶ್ರೂಮ್ ಬಿರಿಯಾನಿ ಮಾಡೋದು ಎಲ್ರಿಗೂ ಗೊತ್ತು, ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಸೋಂಪು, ಪಲಾವ್ ಎಲೆ, ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಎಣ್ಣೆದಲ್ಲೇ ಹಾಕಿದ್ರೆ ಚೆನ್ನಾಗಿ ಸಿಡಿಯುತ್ತಲ್ವ. ಎಣ್ಣೆದಲ್ಲಿ ಹಾಕಿದ್ರೆ ಅವಾಗ ಫ್ಲೇವರು ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಜಾಸ್ತಿ ಖಾರ ಅನಿಸೋದಿಲ್ಲ. ಆಮೇಲೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಅಲ್ಲ ಗೋಲ್ಡನ್ ಕಲರ್ ಆಗಬೇಕು, ಅದುವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದು ಫ್ರೈ ಆಗೋವರೆಗೂ ನಾನು ಪಕ್ಕದಲ್ಲಿ ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ಎಲ್ಲನೂ ಅಷ್ಟೇನೆ ರೆಸಿಪಿಗಳು. ನೋಡಿ ಇದೇ ಜಾಸ್ತಿ ಒತ್ತು ಇಡಿಸೋದು ಈರುಳ್ಳಿ ಫ್ರೈ ಆಗೋದಕ್ಕೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗೂ ರೆಡಿ ಇಟ್ಕೊತಾ ಇದ್ದೆ, ಆದರೆ ಇವತ್ತು ನಾನೇ ಇವಾಗೆ ರೆಡಿ ಮಾಡ್ಕೊಂಡಿದ್ದು ಅದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ. ಪುದೀನ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು, ನೀವು ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜದ್ದು 2 ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, ಮ್ಯಾಶ್ ಆಗಬೇಕು ಚೆನ್ನಾಗಿ ಟೊಮೊಟೊ, ಅಲ್ಲಿ ಗಂಟ ಫ್ರೈ ಮಾಡ್ಕೋಬೇಕು. ಸ್ಟೀಲ್ ಕುಕ್ಕರಲ್ಲಿ ಬೇಗ ತಳ ಹಿಡಿಯುತ್ತೆ, ಅದಕ್ಕೆ ಮಧ್ಯೆ ಮಧ್ಯೆ ಕೈ ಆಡಿಸ್ಕೊತಾನೆ ಇರಬೇಕು. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು 4 ಜನ ಇಲ್ಲ 5 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಇದು ಮಾಡ್ತಾ ಇರೋದು. ಮೆಜರ್ಮೆಂಟ್ ನೀವೇ ನೋಡ್ಕೋಬೋದು. ಇವಾಗ ಮಶ್ರೂಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ, ಉಪ್ಪು ಹಾಕಿದ್ರೆ. ಉಪ್ಪು ಹಾಕ್ದಿರೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆಮೇಲೆ ಉಪ್ಪು ಹಾಕ್ಕೋಬೇಕು. ನಾನು ಇನ್ನೂ ಉಪ್ಪು ಹಾಕಿಲ್ಲ ಇಲ್ಲಿ. ಇವಾಗ ಗಟ್ಟಿ ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಮೊಸರು ಹಾಕಿದ್ಮೇಲೆ ಹಸಿ ಬಟಾಣಿನೋ ಅಥವಾ ಬೇಯಿಸಿಟ್ಕೊಂಡಿರೋ ಬಟಾಣಿನೋ ಹಾಕ್ಕೋಬೇಕು. ಇಲ್ಲಿ ನಾನು ಬಟಾಣಿ ಹಾಕಿರೋ ಸ್ಕಿಪ್ ಆಗಿದೆ. ಇವಾಗ ನಾನು ತೊಳೆದು ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಫಸ್ಟೇ ತೊಳೆದಿಟ್ಟಿರಬೇಕು, ರೆಸಿಪಿ ಮಾಡೋವಾಗ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗೇ. ಅಕ್ಕಿ ಸ್ವಲ್ಪ ಚೆನ್ನಾಗಿ ನೆಂದಿದ್ರೆ ಸ್ವಲ್ಪ 1 ವಿಜಿಲ್ಗೆ ಸ್ಮೂತಾಗಿ ಆಗುತ್ತೆ ರೈಸು, ದಿಂಡಿರೋದಿಲ್ಲ. 1 ವಿಜಿಲೇ ಸಾಕಾಗುತ್ತೆ. ಇವಾಗ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು 4-5 ದಿನದಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮನೇಲಿ POP ಕೆಲಸ ನಡೀತಾ ಇದೆ. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿಟ್ಟಿದ್ದೀನಿ, ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೌಂಡ್ ಜಾಸ್ತಿ ಇದೆ, ಬ್ಯಾಕ್ಗ್ರೌಂಡ್ ಸೌಂಡು, ಹಾಗಾಗಿ ಇಗ್ನೋರ್ ಮಾಡಿ. ಇವಾಗ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ನೀರು ಕಾಯಿಸಿಟ್ಕೊಂಡಿದ್ದೆ, ಅದು ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು. ಇವಾಗ ನೀರು ಚೆನ್ನಾಗಿ ಕುದಿಯೋವಾಗ ನಿಂಬೆಹಣ್ಣು ಹಾಕಿ, ಉಪ್ಪು ಹಾಕಿ ಟೇಸ್ಟ್ ಚೆಕ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 1 ವಿಜಿಲ್ ಕೂಗಿಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಒಂದೇ ವಿಜಿಲ್ ಸಾಕು, ಚೆನ್ನಾಗಾಗಿರುತ್ತೆ ರೈಸು. ನೋಡಿ ಇಲ್ಲಿ ಎಷ್ಟು ಸೂಪರಾಗಿದೆ ಅಂತ. ಇವತ್ತು ನಾನು ರಾಯ್ತ ಜೊತೆ ಸರ್ವ್ ಮಾಡಿದ್ದೆ. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.